ಫೈನಲಿ IPL ಇವತ್ತಿಂದ ಸ್ಟಾರ್ಟ್ ಆಯ್ತು. ಹೌದು, ಲೈಕ್ ತುಂಬಾ ದಿನದಿಂದ IPL ಸ್ಟಾರ್ಟ್ ಆದ್ರೂ ಕೂಡ ಮೇನ್ ಬಂದು ಎಲ್ರಿಗೂ ಗೊತ್ತಿರೋ ತರ CSK ಮತ್ತೆ RCB ಇರೋ ಫ್ಯಾನ್ಸ್ ಇನ್ ಯಾವ ಟೀಮ್ಸ್ಗೂ ಇಲ್ಲ. ಟು ಬಿ ಫ್ರಾಂಕ್ ಹೇಳ್ಬೇಕು ಅಂದ್ರೆ RCB ಏನ್ ಪರ್ಫಾರ್ಮೆನ್ಸ್ ಗುರು. ಪ್ರತಿಯೊಂದು ಟೀಮ್ ಕೂಡ RCB ನ ಟ್ರೋಲ್ ಮಾಡ್ತಿದ್ದೆ ಅವರ ಬೌಲಿಂಗ್ ಅಟ್ಯಾಕ್ ಮೇಲೆ. ಅಂತದು ಈ ರೇಂಜ್ ಬೌಲಿಂಗ್ ಅಂತೂ ಸೀರಿಯಸ್ ಆಗಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ಚೆನ್ನೈ ಮೈನ್ ಆಗಿ ಮ್ಯಾಚ್ ಸೋತೋಕಾಗ ರೀಸನ್ ಬಂದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಫೀಲ್ಡಿಂಗ್ ಅಂತೂ ಸೀರಿಯಸ್ಲಿ ತುಂಬಾ ಅಧ್ವಾನವಾಗಿ ಮಾಡಿದ್ರು. ಬಿಕಾಸ್ ಆಲ್ಮೋಸ್ಟ್ ಪಟ್ಟಿದ್ದರತೆ 4 ಕ್ಯಾಚ್ ಮಿಸ್ ಮಾಡ್ಕೊಂಡ್ರು. ಅಂಡ್ ಬೌಲಿಂಗು ಟಾಪ್ ನಾಚ್ ಇರ್ಲಿಲ್ಲ. ಅಂಡ್ ಮ್ಯಾಜಿಕ್ ಇಲ್ಲ ಸ್ಪಿನ್ ಅಲ್ಲಿ. ಮೈನ್ 100 ಬಿಟ್ರೆ ಇನ್ಯಾರು ಆ ರೇಂಜ್ ಅಲ್ಲಿ ಬೌಲಿಂಗ್ ಅಲ್ಲಿ ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಅಂಡ್ RCB ಬೌಲಿಂಗ್ ಬಂದ್ರೆ ಹೇಸಲ್ವುಡ್ ಫಸ್ಟ್ ಓವರ್ ಅಲ್ಲಿ 2 ಬ್ರೇಕ್ ಥ್ರೂ ಕೊಟ್ಟ. ಅದಾದ್ಮೇಲೆ ಭುವಿ ಬಂದು ಲೈಕ್ ಸೀರಿಯಸ್ ಯಾರಿಗೂ ಕೇಳಿಸಿಲ್ಲ. ಬಟ್ ವಿರಾಟ್ ಕೊಹ್ಲಿಗೆ ಅದ್ ಹೆಂಗ್ ಕೇಳಿಸ್ತಂತ ಗೊತ್ತಿಲ್ಲ. ಬಟ್ ಮ್ಯಾಚ್ ಹೆಂಗೆ ಟರ್ನ್ ಮಾಡ್ಬಿಡ್ತು. ನೆಕ್ಸ್ಟ್ ಎಷ್ಟು ದಯಾಳ್ ಬಂದ್ಬಿಟ್ಟು ಲೈಕ್ ಒಂದೇ ಓವರ್ಲೆ ರಚಿನ್ನ ಪ್ಲಸ್ ಶಿವಮ್ ದುಬೆ ಇಬ್ಬರನ್ನು ತೆಗೆದುಬಿಟ್ಟ. ಅಲ್ಲೇ ಆಲ್ಮೋಸ್ಟ್ ಮ್ಯಾಚ್ 90% ಕನ್ಫರ್ಮ್ ಆಯ್ತು. ಅಂಡ್ ಸೀರಿಯಸ್ಲಿ ಲೈಕ್ ಲಾಸ್ಟ್ ಅಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು 2 6 ಹೊಡೆದ್ರು. ಐ ಥಿಂಕ್ ಫ್ಯಾನ್ಸ್ ಅದಕ್ಕೆ ಖುಷಿಯಾಗಿರ್ತಾರೆ ಅನ್ಸುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಈ ಮ್ಯಾಚ್ ಅಲ್ಲಿ ಲೈಕ್ ಫ್ಯಾನ್ಸ್ ಮತ್ತೆ ಟ್ರೋಲಿಂಗು ಇದೆಲ್ಲ ಕಾಮನ್ IPL ಅಲ್ಲಿ. ಬಟ್ ಅದು ಆನ್ಲೈನ್ ತನಕ ಮಾತ್ರ ಇರಬೇಕು, ಅದು ಆಫ್ಲೈನ್ ತನಕ ರೀಚ್ ಆಗಬಾರ್ದು. ಸ್ಟೇಡಿಯಂ ಅಲ್ಲಿ ಸಮ್ ಲಾಲಿಪಾಪ್ಸ್ ಎಲ್ಲ ಇಟ್ಕೊಂಡ್ಬಂದು ಅದು ನಂಗೆ ಸೀರಿಯಸ್ ಆಗಿ ಆ ಲಾಲಿಪಾಪ್ ಏನಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಟ್ RCB ಅವರು ಈಗ ಅದು ಹೇಳ್ತಿರೋದೇನಂದ್ರೆ ಸರಿಯಾಗಿ ಆ ಲಾಲಿಪಾಪ್ ತಗೊಂಡ್ಬಿಟ್ಟು ಅಲ್ಲಿ ಇಟ್ಕೊಳ್ಳಿ ಅಂತ. ಹೋಪ್ ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೋಣ. ಥ್ಯಾಂಕ್ ಯು ಸೋ ಮಚ್.